ಯಡಿಯೂರಪ್ಪ ಅವರು ಏನು ಹೇಳಿದ್ದಾರೆ, ಯಾರು ಹಿಂಗೆ ಕೇಳ್ತಾ ಇದ್ದಾರೆ ಟಿಪ್ಪು ಸುಲ್ತಾನ್ ಹೆಸರು ಇಡಬೇಕಂತ. ಈಗ ಯಾರು ಹೇಳಿರೋದು, ಯಾರು ಹೆಸರು ಇಡಬೇಕಂತ ಇದ್ದಾರೆ? ಟಿಪ್ಪು ಸುಲ್ತಾನ್ ಹೆಸರು ಸರ್ ಯಾರು ಇಡಬೇಕಂತ ಇದ್ದಾರೆ? ಯಾರು ಇಡಬೇಕಂತ ಇರೋದು? ಅಲ್ಲ ಸರ್, ಕಾಂಗ್ರೆಸ್ ಯಾರು ಹೇಳಿದ್ದಾರೆ? ನಮ್ಮಂತೂ ಯಾವುದೋ ಈಗ ಪ್ರಸಾದ್ ಅಬ್ಬಯ್ಯ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಅವ್ರ ಅಭಿಪ್ರಾಯ ಹೇಳಿದ್ರೆ ತಪ್ಪೇನಿದೆ? ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಅವರ ಅಭಿಪ್ರಾಯ ಪ್ರಸಾದ್ ಅಬ್ಬಯ್ಯ ಅವರು ಟಿಪ್ಪು ಸುಲ್ತಾನ್ ಮೇಲೆ ಅಭಿಮಾನ ಇಟ್ಕೊಂಡು ಅವ್ರ ಅಭಿಪ್ರಾಯನ ಅವ್ರು ಹೇಳಿದ್ದಾರೆ. ಅವರು ಈಗ ಜನತಾದಳ ಜಾತ್ಯತೀಯ ಎಲ್ಲಿದೆ ಸ್ವಾಮಿ? BJP ಜೊತೆ ಕೈ ಜೋಡಿಸಾದ್ಮೇಲೆ ಮುಗೀತದು. ಅದು JDS ಅಂತ ಇರೋದು. ಎಸ್ ತೆಗಿಬೇಕು ಅವ್ರೀಗ. JDS ಜೊತೆ JDS ಇರೋದು. ಈಗ JDK ಮಾಡಬೇಕು, ಕೋಮುವಾದಿ ಪಕ್ಷ ಅಂತ. ಈಗ JDS ಸೆಕ್ಯುಲರ್ ಪಕ್ಷ ಅಂತ ಇದೆ. JDS ಅಂದರೆ ಏನು? JDS ಜನತಾದಳ ಸೆಕ್ಯುಲರ್ ಪಕ್ಷ ಅಂತ ಇದ್ದಿದ್ದು. ಈಗ JDSಗೆ ಅದ್ರ ಜೊತೆ K ಅಂತ ಜೋಡ್ಕೊಳ್ಬೇಕು. ಅದು ಕುಮಾರಸ್ವಾಮಿನೂ ಆಗ್ತದೆ, ಕೋಮುವಾದಿ ಪಕ್ಷನೂ ಆಗ್ತದೆ. ಇಲ್ಲ, ಎಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ಡಿಸ್ಟಿಕಲ್ಲಿ ಆಸ್ಪಿರೆಂಟ್ ಕಾಂಗ್ರೆಸ್ಸಲ್ಲಿ ಜಾಸ್ತಿ ಆಗಿದ್ದಾರೆ. ಈ ನಮ್ಮ ಸರ್ಕಾರ ಬಂದಾದಮೇಲೆ ಅಂತೂ ಒಂದೊಂದು ಜಿಲ್ಲೆಯಲ್ಲಿ ಒಂದು 5-6 ಜನ ಆಸ್ಪಿರೆಂಟ್ ಆಗಿ ಟಿಕೆಟ್ ಕೇಳ್ತಾ ಇದ್ದಾರೆ. ಈ ಬಾರಿ ನನಗೆ ರಾಜ್ಯದ ಜನರ ಬಗ್ಗೆ ವಿಶ್ವಾಸ ಇದೆ, ಬದಲಾವಣೆ ಬಯಸ್ತಾರೆ. ಹೆಂಗೆ ಕರ್ನಾಟಕ ರಾಜ್ಯಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದು ಜನ ಬದಲಾವಣೆ ಬಯಸಿ ಕಾಂಗ್ರೆಸ್ ಸರ್ಕಾರ ತಂದಿದೆ, ಆ ಥರ ಇಡೀ ದೇಶದಲ್ಲಿ ನನ್ನ ಮನೆ ತೆಲಂಗಾಣ ಹೋಗಿದೆ, ಅದಕ್ಕಿಂತ ಮುಂದೆ ರಾಜಸ್ಥಾನ ಹೋಗಿದೆ. ಜನಗಳು ಬದಲಾವಣೆ ಬಯಸ್ತಾ ಇದ್ದಾರೆ. ಏನಕ್ಕೆ ಈ 10 ವರ್ಷದಿಂದ ಮಾನ್ಯ ಪ್ರಧಾನಮಂತ್ರಿಗಳು ಹೇಳ್ದಂಗೆ ನಡ್ಕೊಂಡಿಲ್ಲ ಅಂತ ಜನಗಳು ಅಭಿಪ್ರಾಯ, ಬದಲಾವಣೆ ಬಯಸ್ತಾರೆ ಇಡೀ ದೇಶದಲ್ಲಿ. ಈ ಬಾರಿ ನೀವು ಆಶ್ಚರ್ಯ ಪಡಬೇಡಿ, ಜನ ಬಯಸ್ತಾರೆ. ಯಾರು ಏನು ಮಾಡೋಕ್ಕಾಗಲ್ಲ. ಈಗ ಜನ ಒಂದು ಸರ್ತಿ ತೀರ್ಮಾನ ತೊಗೊಂಡಾದ್ಮೇಲೆ ಯಾರೂ ಏನು ಮಾಡೋಕ್ಕಾಗಲ್ಲ. ಈ ಬಾರಿ ನಮ್ಮ ಕನಿಷ್ಠ ನಮ್ಮ ಕರ್ನಾಟಕದಲ್ಲಿ ಇವತ್ತು ದಿನ ಬರೆದಿಕೊಳ್ಳಿ ನೀವು, ಕನಿಷ್ಠ ಅಂದರೆ 28ಅಲ್ಲಿ 25 ಕಾಂಗ್ರೆಸ್ ಗೆಲ್ತೀವಿ ನಾವು 3 ಜನಕ್ಕೆ ಕೇಳ್ತಾ ಇದ್ದೀವಿ. ಸಿಗ್ಗಾಂವ್ ಒಂದು ಕೇಳ್ತಾ ಇದ್ದೀವಿ, ಬೆಂಗಳೂರು ಸೆಂಟ್ರಲಲ್ಲಿ ಒಂದು ಕೇಳ್ತಾ ಇದ್ದೀವಿ, ಆಮೇಲೆ ಅಲ್ಲಿಂದ ಬೀದರಲ್ಲೂ ಒಂದು ಕೇಳ್ತಾ ಇದ್ದೀವಿ. ಬೀದರ್ ಹಾವೇರಿ ಸಿಗ್ಗಾಂವ್.